ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ತಿನ್ನಬಹುದಾದ ಸಣ್ಣದಾದರೂ ಶಕ್ತಿಯುತವಾದ ಆಹಾರ ಸೂಪರ್ ಫುಡ್ ಬಾದಾಮಿ ಬಗ್ಗೆ ತಿಳಿಯೋಣ. ಒಂದು ಮುಷ್ಟಿ ಬಾದಾಮಿ ಆರೋಗ್ಯಕ್ಕೆ ದೊಡ್ಡ ಬಲ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಬಾದಾಮಿಯನ್ನು ತಿನ್ನುವುದರಿಂದ ಏನು ಲಾಭಗಳು ಸಿಗುತ್ತವೆ, ಯಾವ ಸಮಯದಲ್ಲಿ ತಿನ್ನಬೇಕು ಮತ್ತು ಎಷ್ಟು ತಿನ್ನಬೇಕು, ಹಾಗೆ ಬಾದಾಮಿಯನ್ನು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳು ಎಲ್ಲದರ ಬಗ್ಗೆನೂ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯೂಸ್ಫುಲ್ ಅಂತ ಅನ್ನಿಸ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಬಾದಾಮಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನೇನು ಲಾಭಗಳು ಸಿಗುತ್ತವೆ ಅಂತ ನೋಡೋಣ ಬನ್ನಿ. ಮೆದುಳಿನ ಆರೋಗ್ಯಕ್ಕೆ ಬಾದಾಮಿ ತುಂಬನೇ ಒಳ್ಳೆಯದಂತಲೇ ಹೇಳ್ಬೋದು. ಬಾದಾಮಿಯಲ್ಲಿ ಇರುವ ವಿಟಮಿನ್ ಇ ಮತ್ತು ಹೆಲ್ದಿ ಫ್ಯಾಟ್ಸ್ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಮಕ್ಕಳಿಗೆ, ಓದುವವರಿಗೆ ಮತ್ತು ಕೆಲಸದ ಒತ್ತಡ ಇರುವವರಿಗೆ ಇದು ತುಂಬನೇ ಉಪಯುಕ್ತ ಅಂತಲೇ ಹೇಳ್ಬೋದು. ರಾತ್ರಿ ನೆನೆಸಿಟ್ಟ ಬಾದಾಮಿಯನ್ನು ಬೆಳಗ್ಗೆ ತಿನ್ನುವುದರಿಂದ ನೆನಪಿನ ಶಕ್ತಿ ಮತ್ತು ಕಾನ್ಸಂಟ್ರೇಷನ್ ಅನ್ನು ಹೆಚ್ಚಿಸಿಕೊಳ್ಳಬಹುದು. ಎರಡನೆಯ ಆರೋಗ್ಯ ಲಾಭ ನೋಡೋದಾದರೆ ಹೃದಯದ ಆರೋಗ್ಯಕ್ಕೆ ಬಾದಾಮಿ ಅತ್ಯುತ್ತಮ ರಾಮಬಾಣ ಅಂತಲೇ ಹೇಳ್ಬೋದು. ಬಾದಾಮಿ ಏಕಪರ್ಯಾಪ್ತ ಕೊಬ್ಬುಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತದೆ. ಬಾದಾಮಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಸಹಾಯ ಮಾಡುವ ಹೆಲ್ತಿ ಫ್ಯಾಟ್ಸ್ಗಳು ಇರುತ್ತವೆ. ಇದು ಹೃದಯದ ಆರೋಗ್ಯವನ್ನು ಉತ್ತಮವಾಗಿಡಲು ಸಹಾಯ ಮಾಡಬಹುದು. ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನುವುದರಿಂದ ದೇಹಕ್ಕೆ ಉತ್ತಮ ಪೋಷಕಾಂಶ ಸಿಗುತ್ತದೆ. ಇವಾಗ ಮೂರನೆಯ ಲಾಭ ನೋಡೋದಾದರೆ ಚರ್ಮಕ್ಕೆ ನೈಸರ್ಗಿಕ ಗ್ಲೋ ಕೊಡುತ್ತದೆ. ಬಾದಾಮಿಯಲ್ಲಿ ವಿಟಮಿನ್ ಇ ಹೆಚ್ಚು ಇರುತ್ತದೆ. ಇದು ಚರ್ಮವನ್ನು ಹೊಳೆಯುವಂತೆ ಮತ್ತು ಆರೋಗ್ಯಕರವಾಗಿ ಇರಿಸಲು ಸಹಾಯ ಮಾಡುತ್ತದೆ. ಡ್ರೈ ಸ್ಕಿನ್ ಮತ್ತು ಡಲ್ ಸ್ಕಿನ್ ಇರುವವರಿಗೆ ಬಾದಾಮಿ ತುಂಬನೇ ಒಳ್ಳೆಯದಾಗಿರುತ್ತದೆ. ಹಾಗೆ ವಯಸ್ಸಾದರೂ ಯೌವನದ ದಿನಗಳ ಹೊಳಪನ್ನು ಮರಳಿ ತರುತ್ತದೆ. ನಾಲ್ಕನೆಯ ಆರೋಗ್ಯ ಲಾಭ ನೋಡೋದಾದರೆ ಬಾದಾಮಿಯಲ್ಲಿ ಮ್ಯಾಗ್ನೇಸಿಯಂ ಮತ್ತು ಪ್ರೋಟೀನ್ ಇರುತ್ತವೆ. ಇವು ಕೂದಲು ಬಲವಾಗಿರಿಸಲು ಸಹಾಯ ಮಾಡುತ್ತವೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಬಾದಾಮಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ಹೇರ್ ಫಾಲ್ ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಈಗ ಬಾದಾಮಿಯ ಐದನೆಯ ಲಾಭ ನೋಡೋದಾದರೆ ಎಲುಬುಗಳನ್ನು ಬಲಪಡಿಸುತ್ತದೆ. ಬಾದಾಮಿಯಲ್ಲಿ ಕ್ಯಾಲ್ಸಿಯಂ, ರಂಜಕ ಮತ್ತು ಮ್ಯಾಗ್ನೇಸಿಯಂ ಇತರ ತ್ರಿವಳಿ ಲಾಭಗಳು ಇರುವುದರಿಂದ ಎಲುಬುಗಳಿಗೆ ಅತ್ಯುತ್ತಮ ಔಷಧಿ ಅಂತಲೇ ಹೇಳಬಹುದು. ವಯಸ್ಸಾದವರು ಮತ್ತು ಮಹಿಳೆಯರು ಬಾದಾಮಿಯನ್ನು ನಿಯಮಿತವಾಗಿ ಸೇವಿಸುವುದು ತುಂಬನೇ ಒಳ್ಳೆಯದು. ಇವಾಗ ಬಾದಾಮಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಆರನೆಯ ಲಾಭ ನೋಡೋದಾದರೆ ತೂಕ ನಿಯಂತ್ರಣಕ್ಕೆ ಬಾದಾಮಿ ಅತ್ಯುತ್ತಮ ಔಷಧಿ ಅಂತಲೇ ಹೇಳಬಹುದು. ತುಂಬ ಜನರಿಗೆ ಅನಿಸುತ್ತೆ ಬಾದಾಮಿ ತಿಂದರೆ ದಪ್ಪ ಆಗ್ತೀವಿ ಅನ್ನೋ ಭಯ ಇದ್ದೇ ಇರುತ್ತೆ. ಆದರೆ ಸರಿಯಾದ ಪ್ರಮಾಣದಲ್ಲಿ ತಿಂದರೆ ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ. ಇದರಿಂದ ಜಂಕ್ ಫುಡ್ ತಿನ್ನುವ ಆಸೆ ಕಡಿಮೆಯಾಗಬಹುದು. ಬಾದಾಮಿಯಲ್ಲಿ ಕ್ಯಾಲೋರಿಗಳು ಅಧಿಕವಾಗಿವೆ. ಆದ್ದರಿಂದ ತೂಕ ಇಳಿಕೆಗೆ ಇದೊಂದು ಅತ್ಯುತ್ತಮ ಔಷಧಿ ಅಂತಲೇ ಹೇಳಬಹುದು. ಬಾದಾಮಿಯಲ್ಲಿ ಪ್ರೋಟೀನ್, ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬುಗಳು ನಿಮ್ಮನ್ನು ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತದೆ. ಆದ್ದರಿಂದ ನಾವು ಹೆಚ್ಚು ತಿನ್ನುವುದನ್ನು ಕಡಿಮೆ ಮಾಡಿಕೊಳ್ಳಬಹುದು. ಬಾದಾಮಿಯ ಆರನೆಯ ಲಾಭ ನೋಡೋದಾದರೆ ಬೆಳಗ್ಗೆ ಕೆಲ ಬಾದಾಮಿಯನ್ನು ತಿಂದರೆ ದಿನಪೂರ್ತಿ ಎನರ್ಜೆಟಿಕ್ ಆಗಿರಲು ಸಹಾಯ ಮಾಡುತ್ತದೆ. ವರ್ಕೌಟ್ ಮಾಡುವವರು ಕೂಡ ಬಾದಾಮಿಯನ್ನು ಸ್ನ್ಯಾಕ್ಸ್ ಆಗಿ ಬಳಸುತ್ತಾರೆ. ಬಾದಾಮಿಯಲ್ಲಿ ರೈಬೋಫ್ಲಾವಿನ್ ಮತ್ತು ಮ್ಯಾಗ್ನೀಸಿಯಸ್ ಇದ್ದು ಇದು ಶಕ್ತಿಯನ್ನು ಬೇಡಿಕೆಯನ್ನಾಗಿ ಮಾಡುವ ಪ್ರಕ್ರಿಯೆಗಳಿಗೆ ಸಹಾಯ ಮಾಡುತ್ತದೆ. ಹಾಗೆ ಬಾದಾಮಿಯಲ್ಲಿ ಫೈಬರ್ ಮತ್ತು ಹೆಲ್ದಿ ಫ್ಯಾಟ್ಸ್ ಇರುವುದರಿಂದ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಆದರೆ ಡಯಾಬಿಟಿಸ್ ಪೇಷಂಟ್ಸ್ ವೈದ್ಯರ ಸಲಹೆಯೊಂದಿಗೆ ಸೇವಿಸುವುದು ಉತ್ತಮ. ಮತ್ತು ನೆನೆಸಿದ ಬಾದಾಮಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಮ್ಮ ಜೀರ್ಣಕ್ರಿಯೆಯು ಉತ್ತಮವಾಗಬಹುದು. ಅದರ ಜೊತೆಗೆ ಹೊಟ್ಟೆಯ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದಾಗಿದೆ ಈ ಬಾದಾಮಿ. ಇಲ್ಲಿಯವರೆಗೂ ಬಾದಾಮಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳನ್ನು ನೋಡಿದ್ವಿ. ಇವಾಗ ಹೇಗೆ ತಿನ್ನಬೇಕು ಅನ್ನೋದನ್ನು ನೋಡೋದಾದರೆ ಪ್ರತಿದಿನ ರಾತ್ರಿ 6ರಿಂದ 7 ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ತುಂಬನೇ ಲಾಭನ ನೀಡುತ್ತದೆ. ಮತ್ತು ಬಾದಾಮಿಯಿಂದ ನಾವು
ಸ್ವೀಟ್ ಕೂಡ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಬಾದಾಮಿ ಮಿಲ್ಕು, ಬಾದಾಮಿ ಸ್ಮೂತಿ, ಹಾಗೆ ಬಾದಾಮಿ ಲಡ್ಡು ಇನ್ನಿತರ ನಮ್ಮ ದಿನನಿತ್ಯದ ಆಹಾರದ ಮೂಲಕ ನಾವು ಬಾದಾಮಿಯನ್ನು ಸೇವಿಸಬಹುದು. ಇವಾಗ ಎಷ್ಟು ಸೇವಿಸಬೇಕು ಅನ್ನೋದನ್ನು ನೋಡೋದಾದರೆ ದೊಡ್ಡವರು 5ರಿಂದ 8 ಬಾದಾಮಿಯನ್ನು ಸೇವಿಸಬಹುದು. ಮಕ್ಕಳು 2ರಿಂದ 4 ಬಾದಾಮಿ. ಇಲ್ಲಿಯವರೆಗೂ ಫ್ರೆಂಡ್ಸ್ ಬಾದಾಮಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳು ಮತ್ತು ಯಾವ ರೀತಿ ಸೇವಿಸಬೇಕು ಹಾಗೆ ಎಷ್ಟು ಸೇವಿಸಬೇಕು ಅನ್ನೋದನ್ನು ನೋಡ್ಕೊಂಡ್ವಿ. ಇವಾಗ ಕೊನೆಯದಾಗಿ ಬಾದಾಮಿಯನ್ನು ಅತಿ ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ದೇಹದ ಮೇಲೆ ಬೀಳುವ ದುಷ್ಪರಿಣಾಮಗಳು ನೋಡೋದಾದರೆ ಬಾದಾಮಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಇದರಲ್ಲಿ ಹಲವಾರು ಪೋಷಕಾಂಶಗಳು ಇವೆ. ಆದರೆ ಯಾವುದೇ ಒಳ್ಳೆಯ ಆಹಾರವನ್ನು ಅತಿಯಾಗಿ ತಿಂದರೆ ಸಮಸ್ಯೆಗಳು ಬರುವುದಂತೂ ಖಚಿತ. ಬಾದಾಮಿಯಲ್ಲೂ ಅಷ್ಟೇ. ಬಾದಾಮಿಯಲ್ಲಿ ಕ್ಯಾಲೋರೀಸ್ ಮತ್ತು ಹೆಲ್ದಿ ಫ್ಯಾಟ್ಸ್ಗಳು ಹೆಚ್ಚು ಇರುತ್ತವೆ. ಅತಿಯಾಗಿ ತಿಂದರೆ ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಹೆಚ್ಚಾಗಿ ತಿಂದರೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಅಲರ್ಜಿ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ಬಾದಾಮಿಯಲ್ಲಿ ವಿಟಮಿನ್ ಇ ಹೆಚ್ಚು ಇರುತ್ತದೆ. ಅತಿಯಾಗಿ ಸೇವಿಸಿದರೆ ಕೆಲವರಿಗೆ ತಲೆನೋವು ಅಥವಾ ದೌರ್ಬಲ್ಯ ಕೂಡ ಕಾಣಿಸಿಕೊಳ್ಳಬಹುದು. ಬಾದಾಮಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ಅತಿ ಸರ್ವತ್ರ ವರ್ಜಯೇತ ಅನ್ನೋ ಹಾಗೆ ಅತಿಯಾಗಿ ತಿಂದರೆ ಸಮಸ್ಯೆಗೆ ಎದುರಾಗಬಹುದು. ಕಿಡ್ನಿ ಸ್ಟೋನ್ ಇರುವವರಂತೂ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸುವುದು ಒಳ್ಳೆಯದು. ಹೆಚ್ಚಾಗಿ ಕ್ಯಾಲೋರಿ ಅಂಶಗಳಿಂದ ಬೊಜ್ಜು ಕೂಡ ಬರಬಹುದು. ಹಾಗೆ ಅಲರ್ಜಿ ಇರುವವರಂತೂ ವೈದ್ಯರ ಸಲಹೆ ಪಡೆದು ಅನಂತರ ಸೇವಿಸತಕ್ಕದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಯಮಿತವಾಗಿ ಮಿತಿಯಲ್ಲಿ ಬಾದಾಮಿ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಲಾಭಗಳು ಸಿಗುತ್ತವೆ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.